ಎಲ್ರಿಗೂ ನಮಸ್ಕಾರ. ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಏನಾದರೂ ಬಿಸಿಯಾಗಿ ತಿನ್ನಬೇಕು, ಗರ್ಗರಿಯಾಗಿ ತಿನ್ನಬೇಕು ಅಂತಂದರೆ ಈ ರೀತಿಯಾಗಿ ಒಂದು ಬ್ರೆಡ್ ರೋಲನ್ನು ಮಾಡಿಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಜೊತೆಗೆ ಬೇಗ ಕೂಡ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸುಮಾರು ಒಂದು 4 ರಿಂದ 5 ಆಲೂಗೆಡ್ಡೆನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಮಾತ್ರದಲ್ಲಿ ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಅಂದರೆ ತುಂಬ ನೀರು ಹಾಕೋದು ಬೇಡ. ಯಾಕೆ ಅಂತಂದರೆ ಆಲೂಗೆಡ್ಡೆಗೆ ನೀರು ಬಂದುಬಿಟ್ರೆ ಮಿಶ್ರಣ ಆಮೇಲೆ ಒಣಕಲಾಗಿ ಬರಲ್ಲ, ತುಂಬ ಕೈಗೆಲ್ಲ ಮೆತ್ಕೋತಾ ಇರುತ್ತೆ. ಹಾಗಾಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಮೆತ್ತಗಾಗೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಬೇಕಾದರೆ ನೀವು ಆಲೂಗೆಡ್ಡೆ ಜೊತೆಗೆ ಸ್ವಲ್ಪ ಮಾತ್ರದಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ನೀರಿನ ಪ್ರಮಾಣ ತುಂಬ ಕಡಿಮೆ ಇರಲಿ. ಜೊತೆಗೆ ಬೆಂದ ಮೇಲೆ ತಕ್ಷಣ ಇದನ್ನು ಸ್ಟೀಮು ಇಳಿದ ಮೇಲೆ ತೆಕ್ಕೊಂಬಿಡಬೇಕು. ಈಗ ಬೇಯಿಸ್ಕೊಂಡಿದ್ದೀನಿ, ಇದರ ಸಿಪ್ಪೆನ ತೆಕ್ಕೊಂಡು ಆಲೂಗೆಡ್ಡೆ ಈಗ ಬೆಂದಿದೆ, ತಕ್ಷಣ ತೆಕ್ಕೊಂಬಿಟ್ಟಿದ್ದೀನಿ. ಅಂದರೆ ಸ್ಟೀಮೆಲ್ಲ ಹೋದ್ಮೇಲೆ ತಕ್ಷಣ ತೆಕ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೀವು ಆಲೂಗೆಡ್ಡೆ ಬೇಡ ಅಂತಂದರೆ ಬೇಕಾದರೆ ಗೆಣಸನ್ನು ಕೂಡ ಉಪಯೋಗಿಸ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ಮಾಡ್ಕೋಬೋದು, ಇಲ್ಲ ತುರ್ಕೋಬೋದು, ಇಲ್ಲ ಕೈಯಲ್ಲೇ ಆರಿದೆ ಅಂತಾದರೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಧನಿಯಾ ಪೌಡರು, ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಮಾತ್ರದಲ್ಲಿ ಓಂ ಕಾಳು, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬೇಯಿಸಿರೋ ಬಟಾಣಿ ಅಥವಾ ಕಾರ್ನು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಮಸಾಲ ತುಂಬಾ ಮೈಲ್ಡ್ ಆಗಿರುತ್ತೆ. ನಿಮಗೆ ಇನ್ನೂ ಏನಾದರೂ ಬೇಕಾದರೆ ತರಕಾರಿನ ಸಣ್ಣದಾಗಿ ಹೆಚ್ಚಿ ಅಥವಾ ತುರಿದ್ಬಿಟ್ಟು ಇದಕ್ಕೆ ಹಾಕ್ಕೋಬೋದು. ಈ ಥರ ಮಿಶ್ರಣನ ಕೈಯಲ್ಲಿ ತಗೊಂಡಾಗ ಅಂಟ್ಕೋಬಾರ್ದು. ಹಾಗಾಗಿ ಇದನ್ನು ನೀವು ನೋಡಿಕೊಂಡು ಬೇಯಿಸ್ಕೋಬೇಕು. ಈ ಥರ ಒಂದು ಶೇಪನ್ನು ಕೊಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಬ್ರೆಡ್ಡಲ್ಲಿ ಮಾಡ್ತಾ ಇರೋದ್ರಿಂದ ನೀವು ಯಾವ ಬ್ರೆಡ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ ವೈಟ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ, ಅದರ ಅಂಚನ್ನು ತೆಕ್ಕೋತಾ ಇದ್ದೀನಿ. 4 ಬದಿಯಲ್ಲಿ ಈ ಅಂಚನ್ನು ತೆಕ್ಕೊಂಬಿಡೋಣ. ಅದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಮಗೆ ಮಡಕೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಇದನ್ನು ನಾನು ತೆಗೆದು ಇಟ್ಕೊಂಡು ಇದನ್ನು ಬಿಸಾಕೋದು ಬೇಡ. ಇದರಿಂದ ನೀವು ಬ್ರೆಡ್ ಕ್ರಮ್ಸ್ನ ಮಾಡ್ಕೋಬೋದು. ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಏನಾದರೂ ಟಿಕ್ಕಿ ಅಥವಾ ಇನ್ಯಾವುದಾದ್ರೂ ಮಾಡಿದಾಗ ಅದಕ್ಕೆ ನೀವು ಇದನ್ನು ಹಾಕ್ಕೋಬೋದು. ಹಾಗಾಗಿ ನಾನು ಇದನ್ನು ಬಿಸಾಕ್ತಾ ಇಲ್ಲ. ಇದನ್ನು ಒಂದು ಬಟ್ಲಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ. ಈಗ ನಾವು ಬ್ರೆಡ್ದು ಸೈಡೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಒಂದು ನೀರು ಇಟ್ಕೊಂಡಿದ್ದೀನಿ ತಟ್ಟೆನಲ್ಲಿ. ಹಗುರವಾಗಿ ಅದ್ಕೊಂಡು ನೀರನ್ನೆಲ್ಲ ಈ ಥರ ಒತ್ತಿ ತೆಕ್ಕೊಂಬಿಡಬೇಕು. ಸ್ವಲ್ಪ ಮಾತ್ರದಲ್ಲಿ ಅದು ತೇವಾಂಶ ಹೀರ್ಕೊಂಡ್ರೆ ಸಾಕು, ತುಂಬ ಮೆತ್ತಗಾಗೋದು ಬೇಡ, ಇಲ್ಲ ಅಂತಂದರೆ ಮುರಿದು ಹೋಗುತ್ತೆ. ಈಗ ಇದರ ಮಧ್ಯದಲ್ಲಿ ನಾವು ಈಗಾಗಲೇ ಮಾಡಿಕೊಂಡಿರೋ ಒಂದು ಮಿಶ್ರಣನ, ಆಲೂಗೆಡ್ಡೆ ಮಿಶ್ರಣನ ಇಟ್ಕೊಂಡು ಹಗುರವಾಗಿ ಎಲ್ಲ ಬದಿಯಿಂದನೂ ಅದನ್ನು ಮಡಿಸ್ಕೋತಾ ಬರಬೇಕು. ಅಂದರೆ ನಾವು ಒಳಗಡೆ ಇಟ್ಟಿರೋ ಮಿಶ್ರಣ ಕಾಣಿಸ್ಬಾರ್ದು. ನೀವು ಒದ್ದೆ ಮಾಡ್ಕೊಂಡಿರೋದ್ರಿಂದ ಅದು ನೀವು ಪ್ರೆಸ್ ಮಾಡಿದಾಗ ಅದು ಗುಂಡನೆಯ ಶೇಪ್ಗೆ ಬರುತ್ತೆ. ಜೊತೆಗೆ ಎಲ್ಲಾದರೂ ಬಿರುಕು ಬಿಟ್ಟಿದೆಯಾ ಅಂತ ನೋಡಿಕೊಂಡು ಕರೆಕ್ಟಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲೂ ಬಿರುಕು ಬಿಟ್ಟಿಲ್ಲದೆ ಇರೋ ಹಾಗೆ ಪ್ರೆಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಶೇಪ್ ಬರುತ್ತೆ. ನೀವು ಮಿಶ್ರಣ ಯಾವ ಶೇಪಲ್ಲಿ ಇಟ್ಟಿದ್ದೀರಾ ಅದೇ ರೀತಿಯಲ್ಲಿ ಈ ಹೊರಗಡೆ ಪದರ ಕೂಡ ಬರುತ್ತೆ. ಸೀಲು ಕರೆಕ್ಟಾಗಿ ಮಾಡ್ಕೋಬೇಕು. ಇನ್ನೇನು ಮಿಶ್ರಣ ತೊಗೊಂಡು ಅದರಲ್ಲಿ ಅದ್ದೋದಾಗಲಿ ಏನೋ ಅವಶ್ಯಕತೆ ಇಲ್ಲ. ಮತ್ತು ಎಲ್ಲವೂ ರೆಡಿ ಮಾಡಿಟ್ಕೊಂಡು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಬೇಕಾದ್ರೆ ಇಡ್ಬೋದು. ಸ್ವಲ್ಪ ಒಣಗತ್ತೆ. ತಕ್ಷಣ ಹಾಕಕ್ಕೆ ಹೋದರೆ ಎಣ್ಣೆಗೆ ಅದು ಬಿರುಕು ಬಿಟ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಅದರಲ್ಲಿ ನಾವು ಒಂದು ಬಾರಿಗೆ 2 ರಿಂದ 3 ಎಷ್ಟು ಬೇಕಾದರೂ ಹಾಕ್ಕೋಬೋದು. ಮೀಡಿಯಮ್ ಊರಿನಲ್ಲಿ ಇದನ್ನು ಕರಿಬೇಕು. ಯಾಕೆ ಅಂತಂದರೆ ಬ್ರೆಡ್ ಆಗಿರೋದ್ರಿಂದ ಬೇಗ ಕಲರ್ ಬಂದುಬಿಡುತ್ತೆ. ನೀವು ಬೇಕಾದರೆ ಸ್ಪೈಸಿಯಾಗಿ ಕೂಡ ಮಾಡ್ಕೋಬೋದು. ಈಗ ಕಲರ್ ಚೆನ್ನಾಗಿ ಬಂದಿದೆ ಅಂತ ಆದರೆ ತೆಕ್ಕೊಂಬಿಡೋಣ. ಗರ್ಗರಿಯಾಗಿದೆ ಅಂದರೆ ತೆಕ್ಕೋಬೋದು. ಬೇಗ ಆಗುವಂಥ ಇದು ಒಂದು ಪದಾರ್ಥ. ಅಕಸ್ಮಾತಾಗಿ ಬ್ರೆಡ್ ಉಳಿದ್ಬಿಟ್ಟಿದ್ರೆ ಅಥವಾ ಯಾರು ಮನೆಗೆ ಬಂದರೆ ದಿಢೀರಾಗಿ ಏನಾದ್ರು ಮಾಡಿಕೊಡ್ಬೇಕು ಅಂತಂದರೆ ಈ ರೀತಿಯಾಗಿ ನೀವು ಮಾಡಿಕೊಡ್ಬೋದು. ಇದನ್ನು ಗ್ರೀನ್ ಚಟ್ನಿ, ಸಾಸು, ಕೆಚಪ್ಪು ಈ ರೀತಿಯಾಗಿ ಕಾಂಬಿನೇಷನಲ್ಲಿ ಸರ್ವ್ ಮಾಡ್ಬೋದು. ಒಂದು ಸಲ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಪದರ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಇರೋ ಅಂಥ ಈ ಒಂದು ಬ್ರೆಡ್ ರೋಲು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.